ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪಕ್ವವಾದ ಬಾಳೆಹಣ್ಣಿನಿಂದ ಮೃದುವಾದ ಮತ್ತು ಸಿಹಿಯಾದ ಬನ್ಸ್ ಹೇಗೆ ಮಾಡುವುದು ಎಂಬುದನ್ನು ಹಂತ ಹಂತವಾಗಿ ತೋರಿಸಲಾಗಿದೆ. ಕೇವಲ 1 ಬಟ್ಟಲು ಗೋಧಿ ಹಿಟ್ಟು, 2 ಬಾಳೆಹಣ್ಣು ಇದ್ದರೆ ಸಾಕು ತಯಾರಿಸಿ ರುಚಿಕರವಾದ ಬನ್ಸ್. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ಕಲಸಿ 2 ಗಂಟೆಗಳ ಕಾಲ ಫ್ರಿಜ್ನಲ್ಲಿಡಿ. ಮನೆಯಲ್ಲಿ ತಯಾರಿಸಿದ ಬಾಳೆಹಣ್ಣಿನ ಬನ್ಸ್ನ ಸಿಹಿ ರುಚಿಯನ್ನು ಸವಿಯಿರಿ. ಪಕ್ವವಾದ ಬಾಳೆಹಣ್ಣಿನಿಂದ ತಯಾರಿಸಲಾದ ಈ ಬನ್ಸ್ ಮೃದುವಾಗಿಯೂ ಮತ್ತು ಸಿಹಿಯಾಗಿಯೂ ಇರುತ್ತದೆ. ಚಹಾ ಸಮಯಕ್ಕೆ ಅಥವಾ ಸ್ನ್ಯಾಕ್ಸ್ಗೆ ತುಂಬ ಸೂಕ್ತವಾದ ಸುಲಭ ಮತ್ತು ರುಚಿಕರ ರೆಸಿಪಿ ಇದು. ಈ ಬನ್ಸ್ ತುಂಬ ಸಾಫ್ಟ್ ಆಗಿದ್ದು ನೈಸರ್ಗಿಕ ಸಿಹಿ ರುಚಿಯಿಂದ ಎಲ್ಲರಿಗೂ ಇಷ್ಟವಾಗುತ್ತದೆ. ಈಗ ಗೋಧಿ ಹಿಟ್ಟನ್ನು ಫ್ರಿಜ್ನಿಂದ ತೆಗೆದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪೂರಿ ರೀತಿಯಲ್ಲಿ ಲಟ್ಟಿಸಿ ಹೊಂಬಣ್ಣ ಬರುವಂತೆ ಕರಿಯಿರಿ. ಸರಳ ಪದಾರ್ಥಗಳು, ಸುಲಭ ವಿಧಾನ. ಯಾರಾದರೂ ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದು. ರಾಸಾಯನಿಕ ರಹಿತ ಪದಾರ್ಥಗಳು ಮತ್ತು ಮನೆಯಲ್ಲೇ ತಯಾರಿಸಿದ ಈ ಬನ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಳೆಹಣ್ಣಿನಲ್ಲಿ ಇರುವ ಪೋಷಕಾಂಶಗಳು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಮತ್ತು ದೇಹಕ್ಕೆ ಪೌಷ್ಟಿಕತೆಯನ್ನು ನೀಡುತ್ತವೆ. ತೈಲ ಕಡಿಮೆ, ಸಕ್ಕರೆ ಕಡಿಮೆ, ಆರೋಗ್ಯಕರ ಜೀವನ ಶೈಲಿಗೆ ಸೂಕ್ತವಾದ ರುಚಿಕರ ಸ್ನ್ಯಾಕ್ಸ್ ಇದು. ಮಕ್ಕಳಿಗೂ ದೊಡ್ಡವರಿಗೂ ಇಷ್ಟವಾಗುವ ಈ ಬನ್ಸ್ ಚಹಾ ಸಮಯಕ್ಕೆ ಅತ್ಯುತ್ತಮ ಆಯ್ಕೆ. ಮನೆಯಲ್ಲಿ ಪಕ್ವವಾದ ಬಾಳೆಹಣ್ಣಿದ್ದರೆ ಎಸೆಯಬೇಡಿ. ಈ ರೀತಿ ರುಚಿಕರ ಬನ್ಸ್ ತಯಾರಿಸಿ. ಮನೆಯಲ್ಲಿಯೇ ತಯಾರಿಸಿದ ರುಚಿಕರ ಬಾಳೆಹಣ್ಣಿನ ಬನ್ಸ್ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬೇಕರಿ ತಿಂಡಿಗಳಿಗಿಂತ ಮನೆಯಲ್ಲಿಯೇ ಈ ರೀತಿ ಆರೋಗ್ಯಕರವಾದ ರೆಸಿಪಿಗಳನ್ನು ತಯಾರಿಸಿ. ನೈಸರ್ಗಿಕ, ಸರಳ ಮತ್ತು ಆರೋಗ್ಯಕರ ಆಹಾರವನ್ನು ಆಯ್ಕೆ ಮಾಡಿ. ಈ ಬನ್ಸ್ ತೆಂಗಿನ ಚಟ್ನಿಯೊಂದಿಗೆ ತುಂಬ ಚೆನ್ನಾಗಿ ಹೊಂದುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರುಚಿಕರ ಹೊಸ ರೆಸಿಪಿಗಳಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.